ಹೆಲೋ ವೀಕ್ಷಕರೇ, ನಮಸ್ಕಾರ. ಆರ್ಟ್ ಆ್ಯಂಡ್ ಕುಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಬೇಗ ಮಾಡಬಹುದಾದಂಥ ಒಂದು ಸ್ನ್ಯಾಕ್ ಬಗ್ಗೆ ತಿಳ್ಕೊಳ್ಳೋಣಂತೆ. ಮೊದಲಿಗೆ ಒಂದು 2 ಗ್ಲಾಸಷ್ಟು ಕಡಲೆಬೇಳೆನ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಳ್ಬೇಕು. ಸೊ ಈಗಿನ ಕಾಲದಲ್ಲಂತೂ ತುಂಬ ಕೆಮಿಕಲ್ಸ್ ಮಿಕ್ಸ್ ಮಾಡಿರ್ತಾರಂತ, ಸೊ ನಾವು ಒಂದು 2-3 ಸತಿ ಆದರೂ ಮಿನಿಮಮ್ ತೊಳ್ಕೊಬೇಕಾಗತ್ತೆ. ಇದನ್ನು ತೊಳ್ಕೊಂಡ ನಂತರ ಒಂದು 2ರಿಂದ 3 ಗಂಟೆವರೆಗೂ ನೆನೆಸಿಡಬೇಕು. 2 ಗಂಟೆ ಆದ ನಂತರ ನೀರನ್ನು ಈ ರೀತಿಯಾಗಿ ತೆಕ್ಕೊಳ್ಳಿ. ಇದಾದ ನಂತರ ನೋಡಿ ಎಷ್ಟು ಚೆನ್ನಾಗಿ ಅರಳ್ಕೊಂಬರುತ್ತಂತ. ನೋಡಿ ಇಷ್ಟು ಅರಳ್ಕೊಂಡು ಬರಬೇಕು. ಅದಾದ ನಂತರ ಕಾದಿರೋ ಎಣ್ಣೆಗೆ ಕಡಲೆಬೇಳೆನ ಹಾಕೊಳ್ಳಿ. ಇದನ್ನು ಅಷ್ಟೇ ಗೋಲ್ಡನ್ ಬ್ರೌನ್ವರೆಗೂ ಫ್ರೈ ಮಾಡ್ಕೊಂಡ್ರೆ ಆಯಿತು. ಬೇರೆ ಎಲ್ಲ ಐಟಮ್ಸ್ನ ಗೋಲ್ಡನ್ ಬ್ರೌನ್ವರೆಗೂ ಫ್ರೈ ಮಾಡ್ಕೊಳ್ತೀರಲ್ಲ, ಅದೇ ರೀತಿಯಾಗಿ ಇದನ್ನು ಕೂಡ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದು ತುಂಬಾ ಬೇಗ ಮಾಡ್ಬೋದು, ಹಾಗೆಯೇ ಕಡಿಮೆ ಪದಾರ್ಥಗಳು ಯೂಸ್ ಆಗುತ್ತೆ. ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ಬೇಕಾದರೆ ಈ ರೀತಿಯಾಗಿ ಮಾಡಿಟ್ಕೊಂಡ್ಬಿಟ್ರೆ ನಿಮಗೆ ತಿಂಗಳುಗಟ್ಟಲೆ ಬಂದುಬಿಡುತ್ತೆ. ಹಾಗೆಯೇ ಬೇಕ್ರಿಯಲ್ಲಿ ಸಿಗೋ ಥರನೇ ಇರುತ್ತೆ. ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಆದ ನಂತರ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ. ಆವಾಗ ಎಕ್ಸ್ಟ್ರಾ ಏನಾದರೂ ಎಣ್ಣೆ ಇದ್ದರೆ ಅದು ಹೀರ್ಕೊಳ್ಳುತ್ತೆ. ಈ ರೀತಿಯಾಗಿ ಮಾಡ್ಕೊಂಡ ನಂತರ ಸ್ವಲ್ಪ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣಂತೆ. ಸೊ ಇದಕ್ಕಿವಾಗ ಸ್ವಲ್ಪ ಕರಿಬೇವನ್ನು ಕೂಡ ಅದೇ ಎಣ್ಣೆಗೆ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ ನಂತರ ಕಡಲೆಬೇಳೆ ಮೇಲೆ ಹಾಕ್ಕೊಳ್ಳೋಣಂತೆ. ಅದಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇಂಗು ಹಾಕೋದ್ರಿಂದ ಪರಿಮಳ ಸಖತ್ತಾಗಿ ಬರುತ್ತೆ. ಹಾಗೆಯೇ ಖಾರದ ಪುಡಿ, ಇವೆಲ್ಲದನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದು ಖಾರದ ಪುಡಿ ನಿಮಗೆ ಆಪ್ಷನಲ್ಲು, ಖಾರ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಇದೆಲ್ಲದನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಇಷ್ಟೇ, ಸಿಂಪಲ್ ಆಗಿರೋ ಸ್ನ್ಯಾಕ್ ರೆಡಿ ಆಗಿಬಿಟ್ಟಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಆರ್ಟ್ ಆ್ಯಂಡ್ ಕುಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.